ಕೊಪ್ಪಳದ KRIDL ಸಂಸ್ಥೆಯಲ್ಲಿ ದೊಡ್ಡ ಮಟ್ಟದ ಗೋಲುಮಾಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಕೂಡ KRIDL ನ ಡಬಲ್ ಚಿಂಚೋಳ್ಕರ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ನಿವೃತ್ತಿಗೆ 15 ದಿನ ಮಾತ್ರ ಬಾಕಿ ಇತ್ತು. ಲೋಕಾಯುಕ್ತ ಪೊಲೀಸರು ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. 72 ಕೋಟಿ ಅಕ್ರಮ ಆರೋಪದಲ್ಲಿ ಚಿಂಚೋಳ್ಕರ್ ಅರೆಸ್ಟ್ ಆಗಿದ್ದಾರೆ. ಮತ್ತೊಬ್ಬ ಗುತ್ತಿಗೆದಾರ. KRIDL ಗೋಲ್ಮಾಲ್ ಬಗ್ಗೆ ವಿಸ್ತೃತ ವರದಿಯನ್ನು ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು. 339 ಕಾಮಗಾರಿಗಳಲ್ಲಿ 72 ಕೋಟಿ ರೂಪಾಯಿ ಅಕ್ರಮ ಆಗಿದೆ. ಸದ್ಯ ಚಿಂಚೋಳ್ಕರ್ ಸೇರಿ ಕೆಲವರನ್ನು ಅರೆಸ್ಟ್ ಮಾಡಲಾಗಿದೆ. 20 ಕೋಟಿಗೂ ಅಧಿಕ GST ಹಣ ದುರುಪಯೋಗ ಆಗಿದೆ. ಇಬ್ಬರ ಬಂಧನದ ಬೆನ್ನಲ್ಲೇ ಇನ್ನೂ ಹಲವರಿಗೆ ನಡುಕ ಶುರುವಾಗಿದೆ. ನಿವೃತ್ತಿ ಅಂಚಿನಲ್ಲಿ 15 ದಿನ ಬಿಟ್ಟರೆ ರಿಟೈರ್ಡ್ ಆಗಬೇಕಿತ್ತು ಅಧಿಕಾರಿ. ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಶಾಕ್ ಕೊಟ್ಟಿದ್ದಾರೆ. ಸರ್, ನಿಮ್ಮ ಗೊತ್ತಾದ ಹಾಗೆ ತಾವು ಕೂಡ ಸುವರ್ಣ ನ್ಯೂಸರು ಈ ಹಿಂದೆ ವಿಸ್ತಾರವಾಗಿ ಸಾರ್ವಜನಿಕವಾಗಿ ತೋರಿಸಿದ್ದೀರಿ ಸರ್. ಇದರ ಆಳವಾಗಿ ಈಗ ಪುನಃ ಬಂದು ಸರ್ 2023, 24, 25, 25ರ ಸಾಲಿನಲ್ಲಿ 2 ವರ್ಷದ್ದು KRDL ಸಂಸ್ಥೆಯ ಉಪವಿಭಾಗ ನೆಲಗಿಪುರ ಉಪವಿಭಾಗದಲ್ಲಿ ಸುಮಾರು ಕೋಟಿ, ನಮ್ಮ ದಾಖಲೆ ನಾವು ಕಲೆ ಹಾಕಿದ ಪ್ರಕಾರ 96 ಕಾಮಗಾರಿ ಪೈಕಿ 96 ಕಾಮಗಾರಿಗೆ 68 ಕೋಟಿ ಅಧಿಕ ಮೊತ್ತವನ್ನು ದುರುಪಯೋಗ ಆಗೈತೆ ಅನ್ನೋದು ಈ ದಾಖಲೆ ಮುಖಾಂತರ ನಮಗೆ ಸ್ವಲ್ಪ ಅನುಮಾನ ಹುಟ್ಟಾಕೈತೆ. ಇದರ ಅನ್ವಯ ಸರ ಈ ದಾಖಲೆ ನೋಡೋಕ್ಕಾಗಲಿ ಎಲ್ಲಿ ಕೂಡ ಕಾಮಗಾರಿ ನಡೆದಿಲ್ಲ. ಒಂದು ಅರ್ಧಂಬರ್ಧ ಕಾಮಗಾರಿ ಆಗೈತೆ. ಪರಿಪೂರ್ಣ ಕಾಮಗಾರಿ GPS ಛಾಯಾಚಿತ್ರ ಲಗತ್ತಿಸಿ ಇವರು ಬಿಲ್ಲು ಎತ್ತುವಳಿ ಮಾಡಿಕೊಂಡಿದ್ದಾರೆ ಸರ್. ಕಳಪೆನೂ ಆಗ್ಯಾವ ಸರ. ಕೆಲವು ಕಡೆ ಕಳಪೆ ಆಗ್ಯಾವ, ಕೆಲವು ಕಡೆ ಕಾಮಗಾರಿ ನಡೆದಿಲ್ಲ, ಕೆಲವು ಕಡೆ ಅರ್ಧಂಬರ್ಧ ಕಾಮಗಾರಿ. ಇವೆಲ್ಲ ನೋಡ್ತಾ ಇದ್ರೆ ಸರ 68 ಕೋಟಿ ಅಧಿಕ ಅಂದರೆ ಇದು 100 ಕೋಟಿ ಮೇಲೆ ದಾಟ್ಬೋದು ಅನ್ನೋದು ನಮಗೆ ಈ ದಾಖಲೆ ಮುಖಾಂತರ ತಿಳಿದು ಬಂದೆ ಸರ್. ಹೀಗಾಗಿ ನಾವೇನು ಮಾಡ್ತೀವಿ ಸರ, 15/4/2025 ಮೊನ್ನೆ ಲೋಕಾಯುಕ್ತ ಕೊಪ್ಪಳದಲ್ಲಿ ದೂರು ಸಲ್ಲಿಕೆ ಮಾಡ್ತೀವಿ ಸರ. ಅದು ಆದಮೇಲೆ ತನಿಖೆಯಾಗಿ ಈಗ ವಿಸ್ತಾರವಾಗಿ ತನಿಖೆಯಾಗಿ ಆ ಸಾಕ್ಷಿ ಕೊರತೆಯಿಂದ ಏನು ವಿಳಂಬ ಆಯಿತು ಗೊತ್ತಿಲ್ಲ ಸರ್. ಈಗ ನಿನ್ನೆ ಕೂಡ ಅವರಿಬ್ಬರು ಅರೆಸ್ಟ್ ಮಾಡ್ಯಾರ ಸರ್. ಕೊಪ್ಪಳದ KRDL ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತ ಪೊಲೀಸರು ಇಬ್ಬರನ್ನ ಬಂಧನ ಮಾಡಿದ್ರು. ಅದರಲ್ಲಿ ಏನು KRDLನ ಡಬಲ್ ZM ಚಿಂಚೋಳ್ಕರ್ ಹಾಗೆ ಗುತ್ತಿಗೆದಾರ ದೇವರಾಜನ್ನ ಈಗ ಲೋಕಾಯುಕ್ತ ಪೊಲೀಸರು ಬಂಧನ ಮಾಡುವ ಮೂಲಕ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಅಟ್ಟಿರ್ತಕ್ಕಂಥದ್ದು. ನನಗೇನು KRDL ಕಚೇರಿ ಇದ್ದೀನಿ, ಏನು ಈ ಒಂದು KRDL ಕಚೇರಿ ಅಂತಂದರೆ ಒಂದು ರೀತಿಯಲ್ಲಿ ಇದು ಭ್ರಷ್ಟಾಚಾರದ ಕೂಪ ಅನ್ನೋ ರೀತಿಯಲ್ಲಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಏನು KRDL ನಡೆದಂಥ ಕೊಪ್ಪಳ ಜಿಲ್ಲೆಯಲ್ಲಿ ನಡೆತಕ್ಕಂಥ ವಿವಿಧ ಕಾಮಗಾರಿಗಳಲ್ಲಿ ನಡೆತಕ್ಕಂಥ ಅವ್ಯವಹಾರದ ಕುರಿತು ಶಫಿ ಅನ್ನೋರು ಈ ಒಂದು ಪ್ರಕರಣದ ಕುರಿತು ಲೋಕಾಯುಕ್ತರಲ್ಲಿ ದೂರನ್ನು ದಾಖಲು ಮಾಡುತ್ತಾರೆ. ದೂರಿನ ಹಿನ್ನೆಲೆಯಲ್ಲಿ ಈ ಹಿಂದಿನ ಕೂಡ ಅನೇಕ ತನಿಖೆಗಳು ಕೂಡ ನಡೆದಿದ್ದು. ಮತ್ತೊಂದು ಕಡೆ ಈಗ ಅದರ ಭಾಗವಾಗಿ ಇದೀಗ ಚಿಂಚೋಳಿಕರ್ ಅಂದರೆ ಜಣ್ಣಪ್ಪ ಚಿಂಚೋಳಿಕರ್ ಅವರನ್ನ ಇದೀಗ ಬಂಧನ ಮಾಡಿದ್ದಾರೆ. ಅವರು ಡಬಲ್ ಆಗಿದ್ದರು ಬೆಂಗಳೂರಿನಲ್ಲಿ. ಅಂದರೆ ಕೊಪ್ಪಳದಲ್ಲಿ ಅವರು ಈ ಮುಂಚೆ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಗಳಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದು ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಬಂಧನವಾಗಿರ್ತಕ್ಕಂಥದ್ದು. ಈಗಾಗಲೇ ಅವರು ಏನು ಲೋಕಾಯುಕ್ತ ಪೊಲೀಸರು ಕೂಡ ZM ಚಿಂಚೋಳ್ಕರ್ ಮತ್ತೊಂದು ಕಡೆ ಗುತ್ತಿಗೆದಾರ ದೇವರಾಜ್ ಅವ್ರನ್ನ ಈಗಾಗಲೇ ಬಂಧನ ಮಾಡಿಕೊಂಡು 96 ಕಾಮಗಾರಿಗಳಲ್ಲಿ ಸುಮಾರು 72 ಕೋಟಿಯಷ್ಟು ಈ ಒಂದು KRDLನಲ್ಲಿ ಅಕ್ರಮವಾಗಿದ್ದಂತಕ್ಕಂಥ ದಾಖಲೆಗಳನ್ನು ಈಗಾಗಲೇ ಅವರು ಸಲ್ಲಿಕೆ ಮಾಡಿದರು ಲೋಕಾಯುಕ್ತಕ್ಕೆ. ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಪ್ರಕರಣಗಳು ಕೂಡ ನಡೆತಕ್ಕಂಥದ್ದು. ಕಾಮಗಾರಿಗಳನ್ನು ಅರ್ಧಂಬರ್ಧ ಕಾಮಗಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೆಲವೊಂದಿಷ್ಟು ಕಾಮಗಾರಿಗಳನ್ನು ಮಾಡದೇ ಹಣ ಎತ್ತುವಳಿಯನ್ನು ಮಾಡಿರ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ಈ ಒಂದು ಬಂಧನ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು KRDL ಕಚೇರಿ ಇದೆ. ಈ ಒಂದು KRDL ಕಚೇರಿಯಲ್ಲಿ ಈ ಹಿಂದೆನೂ ಕೂಡ ಏನು ಲೋಕಾಯುಕ್ತ ಪೊಲೀಸ್ ದಾಳಿ ಮಾಡಿದ ಅನೇಕ ದಾಖಲೆಗಳು ಕೂಡ ಪತ್ತೆಯಾಗಿದ್ದು. ಮತ್ತೊಂದು ಕಡೆ ಒಬ್ಬ ಏನು ಗುತ್ತಿಗೆ ನೌಕರನ ಮೇಲೂ ಕೂಡ ಆತನ ಮನೆಯ ಮೇಲೆ ದಾಳಿ ಆಗಿದ್ದ ಸಂದರ್ಭದಲ್ಲಿ ಸುಮಾರು 106 ಕೋಟಿ ರೂಪಾಯಿಯಷ್ಟು ಆಸ್ತಿ ಕೂಡ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು KRDL ಕಚೇರಿ ಸಂಪೂರ್ಣವಾಗಿ ಭ್ರಷ್ಟತೆಯಿಂದ ಕೂಡಿದೆ ಅನ್ನೋ ದಾಖಲೆಗಳು ಕೂಡ ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ವರದಿಯನ್ನು ಪ್ರಸಾರ ಮಾಡಿತು. ಆ ಒಂದು ವರದಿಯ ಹಿನ್ನೆಲೆಯಲ್ಲಿ ಇದೀಗ ಏನು ಬಂಧನ ಆಗಿರ್ತಕ್ಕಂಥದ್ದು. ಇದೊಂದು ರೀತಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಒಂದು ಇಂಪ್ಯಾಕ್ಟ್ ಅಂತಲೂ ಕೂಡ ಹೇಳ್ಬೋದು. ಮತ್ತೊಂದು ಕಡೆ ಈಗಾಗಲೇ ಏನು ZM ಚಿಂಚೋಳ್ಕರ್ ಅವ್ರನ್ನ ಏನು ಈ ಹಿಂದೆ ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಬಳಿಕ ಅದನ್ನು ರಿವೋಕ್ ಮಾಡಿ ಸದ್ಯ ಅವರು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಈಗ ಅವ್ರನ್ನ ಬಂಧನ ಮಾಡಿದ್ದಾರೆ. ಮತ್ತೊಂದು ಕಡೆ ಏನು ಗುತ್ತಿಗೆದಾರ ದೇವರಾಜನ್ ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೊಪ್ಪಳದ KRDL ಕಚೇರಿಯಲ್ಲಿ ನಡೆದಂಥ ಅವ್ಯವಹಾರದ ಕುರಿತು ಈಗಾಗಲೇ ಇಬ್ಬರನ್ನ ಬಂಧನ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ತನಿಖೆ ಕೂಡ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಕೂಡ ಈ ಒಂದು ಏನು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಬಂಧನ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲ್ಕರೇಶನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.